ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದದಲ್ಲಿ 55ನೇ ಪದ್ಯ. ಕಿಲ್ಬಿಷವಿದ್ದರೆ ಅಗ್ರಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆಲೋ ಕೊಬ್ಬದಿರೆಲೋ ಪರವಾದಿ. ಹೇಳ್ತಾ ಇದ್ದಾರೆ, ಕೃಷ್ಣನಲ್ಲಿ ಕಿಲ್ಬಿಷ ಅಂತಂದರೆ ದೋಷಗಳಿರ್ತಾ ಇದ್ದರೆ ಅಂಥವನಿಗೆ ಸರ್ವರಾಜರ ಸಭೆಯಲ್ಲಿ ಧರ್ಮರಾಜ ಉಬ್ಬಿದ ಮನದಿಂದ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೇನು, ಆದ್ದರಿಂದ ಪ್ರತಿವಾದಿಯೇ ಕೊಬ್ಬದಿರು ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜನ ರಾಜಸೂಯಾಗದ ಸಂದರ್ಭ. ರಾಜಸೂಯಾಗ ಒಂದು ಯಾಗವಲ್ಲ, ಹೇಳ್ತಾ ಇದ್ದಾರೆ. ಅನೇಕ ಇಷ್ಟಿಯಾಗಗಳು, ಪಶುಯಾಗಗಳು, ಸೋಮಯಾಗಗಳು ಸೇರಿದ ಒಂದು ದೊಡ್ಡ ಸಮೂಹ ಅದು ಅಂತ ಹೇಳ್ತಾರೆ. ಅದಕ್ಕೆ 1 ವರ್ಷಕ್ಕಿಂತಲೂ ಹೆಚ್ಚು ಸಮಯ ಬೇಕಾಗತ್ತೆ ಅಂತ ಹೇಳ್ತಾರೆ. ಕೊನೆಯಲ್ಲಿ ಅಭಿಷೇಚನೀಯವೆಂಬ ಸೋಮಯಾಗ ಬರ್ತದೆ. ಅನೇಕ ಸಮುದ್ರ, ನದಿ, ನದಿಗಳ ಪುಣ್ಯಜಲದಿಂದ ರಾಜನಿಗೆ ಅಭಿಷೇಕ ಇರುತ್ತದೆ ಈ ಯಾಗದಲ್ಲಿ. ಇದರಲ್ಲಿ ಸೋಮರಸ ಹಿಂಡುವ ದಿನದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಅರ್ಘ್ಯ ನೀಡುವ ಕಾರ್ಯಕ್ರಮವಿದೆ. ಆಚಾರ್ಯ, ಋತ್ವಿಕ್, ಗುರು, ಸ್ನಾತಕ, ಪ್ರಿಯ, ನೃಪ ಈ 6 ಜನರಲ್ಲಿ ವರ್ಗ ಜನರಲ್ಲಿ ಗಣ್ಯರಾದವರಿಗೆ ಅರ್ಘ್ಯ ಸಲ್ತದೆ. ಈ 6 ವರ್ಗದವರಲ್ಲಿ ಅತಿ ಶ್ರೇಷ್ಠನಾದ ಒಬ್ಬ ವ್ಯಕ್ತಿಗೆ ಮೊದಲು ಅರ್ಘ್ಯದ ಮರ್ಯಾದೆ ಸಲ್ಲಬೇಕು. ಇದೇ ಅಗ್ರಪೂಜೆ. ಭೀಷ್ಮರ ಸಲಹೆಯಂತೆ ಧರ್ಮರಾಜ ಕೃಷ್ಣನನ್ನೇ ಅಗ್ರಪೂಜೆಗೆ ಕರೀತಾನೆ. ಶ್ರೀಕೃಷ್ಣ ಅರ್ಘ್ಯೋಪಚಾರಕ್ಕೆ ಯೋಗ್ಯವಾದ ಎಲ್ಲ ವರ್ಗದ ಜನರನ್ನು ಪ್ರತಿನಿಧೀಕರಿಸುತ್ತಿದ್ದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಧರ್ಮರಾಜ ಈ ಪವಿತ್ರ ಯಾಗದಲ್ಲಿ ಉಬ್ಬಿದ ಮನದಿಂದ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಅಗ್ರಪೂಜೆಯನ್ನು ಕೊಡ್ತಾ ಇದ್ದಾನೆ, ಇಲ್ಲದೇ ಕೊಡ್ತಾ ಇರಲಿಲ್ಲ ಅಂತ. ಪ್ರಪಂಚದ ಎಲ್ಲ ಕಡೆಯಿಂದ ಬಂದ ರಾಜ ಮಹಾರಾಜರು ಸೇರಿದ ಬೃಹತ್ ಸಭೆ ಇದು. ಅಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಅಗ್ರಪೂಜೆ ಮಾಡಿದ್ದರೆ ಯಾರ ವಿರೋಧವೂ ಇರುತ್ತಿರಲಿಲ್ಲ. ಕಾರ್ಯಕ್ರಮ ಶಾಂತಿ ರೀತಿಯಿಂದ ನಡೀತಾ ಇತ್ತು ಅಂತ ಹೇಳ್ತಾರೆ. ಒಬ್ಬ ಕ್ಷತ್ರಿಯನಿಗೆ ಅಗ್ರಪೂಜೆ ಎಂದರೆ ಒಂದಿಷ್ಟು ಕುಂದುಕೊರತೆ ಇದ್ದರೂ ಕೋಲಾಹಲಕ್ಕೆ ಅಲ್ಲಿ ಆಸ್ಪದ ಇತ್ತು. ಶ್ರೀಕೃಷ್ಣ ಸಣ್ಣವನಿದ್ದಾಗಿಂದಲೂ ಅನೇಕ ವಿಚಿತ್ರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದ. ಸಭೆಗೆ ಬಂದಿದ್ದ ಹೆಚ್ಚಿನ ರಾಜರು, ಹೆಚ್ಚಿನ ಜನರು ಕೃಷ್ಣನನ್ನು ತಮ್ಮ ಮನುಷ್ಯನಂತೆ ತಿಳಿದಿದ್ರು. ಹಾಗೆ ಹೇಳ್ತಾನೂ ಇದ್ರು ಅವರು. ಈ ತಪ್ಪು ಗ್ರಹಿಕೆ ದೂರ ಆಗಲಿ ಅಂತ ಹೇಳಿಯೇ ಧರ್ಮರಾಜ, ಭೀಷ್ಮ ಇಬ್ಬರು ಬಯಸಿದ್ದರು. ಈ ಯಾಗಕ್ಕೆ ವೇದವ್ಯಾಸ ದೇವರು, ಪರಶುರಾಮರು ಬಂದಿದ್ದರು. ಅವರು ನಾರಾಯಣನ ಅವತಾರರೇ. ಅವರನ್ನು ಜನ ಮನುಷ್ಯರೆಂದೇ ತಿಳ್ಕೊಂಡಿದ್ರು. ಆದರೂ ಬ್ರಾಹ್ಮಣಾದ್ದರಿಂದ ಅಗ್ರಪೂಜೆ ಮಾಡಿದರೂ ಬ್ರಾಹ್ಮಣರೇ ಅಗ್ರಪೂಜೆ ಹೊರತು ಅವರಲ್ಲಿ ಇನ್ನೇನು ವಿಶೇಷವಿಲ್ಲ ಅಂತ ಜನ ತಿಳಿತಾ ಇದ್ರು. ಕೃಷ್ಣನಿಗೆ ಅಗ್ರಪೂಜೆ
ಮಾಡಿದರೆ ಕೋಲಾಹಲವಾಗುತ್ತೆ, ಕೊನೆಯಲ್ಲಿ ಶ್ರೀಕೃಷ್ಣನ ವ್ಯಕ್ತಿತ್ವದ ಹಿರಿಮೆ ಬರುತ್ತದೆ ಅಂಥೇಳಿ ಧರ್ಮರಾಜ ಭೀಷ್ಮಾಚಾರ್ಯ ನಂಬಿದರು. ಅವರ ನಂಬಿಕೆ ಸುಳ್ಳಾಗಲಿಲ್ಲ. ಶಿಶುಪಾಲ ಶಿಶುವಿನಂತೆ ಅಸಂಬದ್ಧ ಪ್ರಲಾಪಗಳನ್ನು ಮಾಡಿದ. ಇವನೇನು ದೇವರಲ್ಲ, ಅದಲ್ಲ, ಗೋಗಳನ್ನು ಕಾಯ್ದವನು, ಹಾಗೆ ಹೇಗೆಲ್ಲ ಹೇಳ್ತಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಗೋವರ್ಧನ ಪರ್ವತವನ್ನೇ ಎತ್ತಿದಂತಹ, ಗಿರಿಯಜ್ಞದ ಎಲ್ಲ ಅನ್ನವನ್ನು ಉಂಡ, ಒಂದೇ ಎರಡು ಲೆಕ್ಕವಿಲ್ಲದಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ ಅಚಿಂತ ಅದ್ಭುತ ಮಹಿಮೆಯುಳ್ಳವನು ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ನ ಪ್ರಮಾತು ಮಹಾಬಾಹು ಶಕ್ಯೋ ಭಾರತ ಕೇಶವ. ಕೃಷ್ಣಂಥ ಯೋಗ್ಯ ವ್ಯಕ್ತಿ ಅಗ್ರಪೂಜೆಗೆ ಇನ್ನೊಬ್ಬನಿಲ್ಲ. ಈ ಸಭೆಯಲ್ಲಿ ಅಪಾರ ಜನಸಾಗರ, ನಾವು ಒಂದು ಸಣ್ಣ ಮಗುವನ್ನು ಕೂಡ ಪರೀಕ್ಷಿಸಿ ಬಿಟ್ಟಿಲ್ಲ. ಎಲ್ಲರನ್ನು ಪರೀಕ್ಷಿಸಿ ಕೊನೆಗೆ ಶ್ರೀಕೃಷ್ಣನ ಆರಿಸಿಕೊಂಡಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿ ವೇದವ್ಯಾಸರು, ಪರಶುರಾಮರು ಕೃಷ್ಣಂತ ಬೇರಲ್ಲ ಅಂಥೇಳಿ ಭೀಷ್ಮಾಚಾರ್ಯರ ಆಂತರ್ಯ. ಇದನ್ನು ಕೇಳಿ ಶಿಶುಪಾಲ ಸಹಿಸಲಿಲ್ಲ. ಅವನು ಶ್ರೀಕೃಷ್ಣನ ಬಯಲಿಗೆ ಶುರು ಮಾಡ್ತಾನೆ. ಅವನು ಕೃಷ್ಣನ ನಿಂದಿಸ್ತಾನೆ. ಈ ರೀತಿಯಾಗಿ ನಿಂದಿಸಿ ಕೊನೆಗೆ ಅಹಂಕಾರ, ಅಜ್ಞಾನ, ವಿಪರೀತ ಜ್ಞಾನಕ್ಕೆ ಪರಮಾವಧಿ ಅಂತ ಹೇಳಿ ಎಲ್ಲರೂ ಅಂತಾರೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ವಸುದೇವ ಅವನಿಗೆ ಸೋದರ ಮಾವ. ಆದರೂ ವಸುದೇವನ ಅಶ್ವಮೇಧ ಯಜ್ಞಕ್ಕೆ ಕುದುರೆಯನ್ನು ಕದ್ದು ಯಾಗಕ್ಕೆ ವಿಘ್ನ ಮಾಡಲು ಪ್ರಯತ್ನಿಸಿದ್ದ. ಶಿಶುಪಾಲನಂಥ ಕೊಬ್ಬಿದ ದುಷ್ಟ ಪ್ರತಿವಾದಿ ಇನ್ನೊಬ್ಬರಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಗೋವಿಂದನನ್ನೇ ಪೂಜಿಸುತ್ತೇನೆ. ಅಂಥೇಳಿ ಹೇಳಿದಾಗ ಅವರು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಅವನ ನೆನೆದ ಮಾತ್ರಕ್ಕೆ ಕೈಗೆ ಚಕ್ರ ಬಂತು, ಶಿಶುಪಾಲನ ಶಿರಚ್ಛೇದವಾಯಿತು ಅಂತ ಹೇಳ್ತಾರೆ. ಶ್ರೀಕೃಷ್ಣನಿಗೆ ಅಗ್ರಪೂಜೆ ದೊರಕಲು ಅವನು ಪಾಂಡವರಿಗೆ ಬಹಳ ಬೇಕಾದವನು. ಬಂಧುವಾಗಿದ್ದ, ಉಪಕಾರಿಯಾಗಿದ್ದ, ವಿಲಕ್ಷಣ ಶಕ್ತಿ ಸಾಮರ್ಥ್ಯವುಳ್ಳವನಾಗಿದ್ದ. ಅವನಲ್ಲಿ ಯಾವ ದೋಷವೂ ಇರಲಿಲ್ಲ. ಇದನ್ನು ಭೀಷ್ಮಾಚಾರ್ಯ ಉತ್ತರ ಹೇಳ್ತಾರೆ, ನಾವು ಯಾವ ಪ್ರತಿಫಲಾಪೇಕ್ಷೆಯಿಂದಾಗಲಿ, ಸಂಬಂಧಿಕನೆಂದಾಗಲಿ, ಉಪಕಾರ ಮಾಡಿದ್ದಾನೆ ಎಂದಾಗಲಿ ಇಷ್ಟು ಮಾತ್ರಕ್ಕೂ ಕೃಷ್ಣನಿಗೆ ಮರ್ಯಾದೆ ಮಾಡ್ತಾ ಇಲ್ಲ. ಭೂಮಿಯಲ್ಲಿ ಎಲ್ಲರಿಗೂ ಸುಖ ತರುವವನು, ಸಜ್ಜನ ಪ್ರೀತ್ಯಾದರಗಳಿಗೆ ಪಾತ್ರನಾದವನು ಮತ್ತು ಕೀರ್ತಿ, ಶೌರ್ಯ, ಪರಾಕ್ರಮ ಎಲ್ಲವೂ ಇವನಲ್ಲಿ ಇದೆ ಎಂದು ತಿಳಿದೇ ಆ ಗುಣಗಳಿಗಾಗಿ ಅವನಿಗೆ ಗೌರವಿಸುತ್ತೇವೆ ಹೇಳ್ತಾನೆ. ನ ಕೇವಲಂ ವಯಂ ಕಾಮಾಚ್ಛೇತಿ ರಾಜ ಜನಾರ್ದನಂ ನ ಸಂಬಂಧಂ ಪುರಸ್ಕೃತ್ಯ ಕೃತಾರ್ಥಂ ವಾ ಕಥಂಚನ ಅರ್ಚಾಮಹೇ ಅರ್ಚಿತಂ ಸದ್ಭೇ ಭುವೆ ಸುಖಾವಹಂ ಯಶಃ ಶೌರ್ಯಂ ಜಯಂ ಚಾಸ್ಯ ವಿಜ್ಞಾಯಾರ್ಚಂ
ಪ್ರಯುಜ್ಮಹೆ ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜ ಮಹಾಪಾಪ ಭೀರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಂತಹ ಧರ್ಮರಾಜ ಉಬ್ಬಿದ ಮನದಿಂದ ಅಂತ ಹೇಳ್ತಾರೆ. ಏನೂ ಸಂಕೋಚವಿಲ್ಲದೆ, ಸಂಕೋಚ ಪಡದೆ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದಾನೆಂದರೆ ಕೃಷ್ಣನಲ್ಲಿ ಪಾಪಲೇಶವೂ ಇಲ್ಲವೆಂದು ಧರ್ಮರಾಜ ನಂಬಿದ್ದದ್ದು ಸ್ಪಷ್ಟ. ಹೀಗೆ ಶ್ರೀಕೃಷ್ಣನ ಸಮಕಾಲೀನರಾದವರು ಸಜ್ಜನರು ಎಲ್ಲರೂ ಕೃಷ್ಣನನ್ನು ಪಾಪರಹಿತನೆಂದೇ ಬಣ್ಣಿಸಿರುವಾಗ ಕೊಬ್ಬಿದ ಪ್ರತಿವಾದಿಗಳೇ ಅವನಲ್ಲಿ ಪಾಪವಿದೆ ಅಂತಂದರೆ ಅದು ನಿಜವಾದ ವಾದವಾಗದಿಲ್ಲ, ಪ್ರಲಾಪವಾದೀತು ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ನಿರ್ದೋಷನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಲ್ಲಿ ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾರೆ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ, ಜೀವಂತರಿಗೆ ನರಕದಲೇ ನೋವನೇವನ ನಿಮ್ಮ ಯಮದೇವನು, ಗೋವಾನಿ ಹರಿಯ ಗುಣವರಿಯ. ಸಾವೇ ಇಲ್ಲದ ಪರಮಾತ್ಮನಿಗೆ ನರಕಯಾತನೆಯೂ ಇಲ್ಲವೇ ಇಲ್ಲ. ನಿಮ್ಮ ಯಮದೇವನು ಜೀವಂತರಿಗೂ ನರಕದಲ್ಲಿ ನೋವನ್ನು ಕೊಡ್ತಾನೇನೋ. ಗೋವಾ ಅಂದರೆ ದನ ಮೇಯಿಸುವವನೇ, ಬುದ್ಧಿ ಇಲ್ಲದವನೇ, ನೀನು ಹರಿಯ ಗುಣವನ್ನು ತಿಳಿದಿಲ್ಲ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಹಿಂದಿನ ನುಡಿಯಲ್ಲಿ ಕೃಷ್ಣನಲ್ಲಿ ಪಾಪ ಇಲ್ಲ ಅಂತ ಹೇಳಿದರು. ಅಂಥೇಳೇ ಕೃಷ್ಣನಿಗೆ ಧರ್ಮರಾಜ ಅಗ್ರಪೂಜೆ ಮರ್ಯಾದೆಯನ್ನು ಮಾಡಿದ್ದಾನೆ. ಅದೇ ಕೃಷ್ಣನು ಪಾಪ ವಿದೂರನಾಗಿದ್ದಾನೆ ಅಂತ ತೋರಿಸಿದ್ದಾರೆ. ಇಲ್ಲಿಯೂ ಸಹ ಅದನ್ನೇ ಹೇಳ್ತಾ ಇದ್ದಾಳೆ, ಶ್ರೀಕೃಷ್ಣನಿಗೆ ಯಾವ ಪಾಪಗಳು ಇಲ್ಲ. ಸ್ತ್ರೀ ಹತ್ಯೆ, ಗೋಹತ್ಯೆ ಇಂಥ ಯಾವ ಪಾಪಗಳು ಇಲ್ಲ. ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಪರಮಾತ್ಮ ಇವ್ಯಾವ ಶರೀರಗಳು, ಈ ಮನುಷ್ಯರ ಶರೀರವೇ ಇಲ್ಲದೇ ಇರುವಂಥವನು. ದೇವ, ಮಾನುಷ, ತಿರ್ಯಕ್, ನಾರಕ 4 ವಿಧದ ಶರೀರ ಯಾವುದೂ ಪರಮಾತ್ಮನಲ್ಲಿಲ್ಲ. ದಶಾವತಾರಗಳಲ್ಲಿ ಎಲ್ಲಿಯೂ ಪರಮಾತ್ಮ ದೇಹತ್ಯಾಗ ಮಾಡಿದ ಉಲ್ಲೇಖ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ವಿವೇಶ ವೈಷ್ಣವಂ ತೇಜ ಸಶೀರಃ. ಶ್ರೀರಾಮನು ಸಶರೀರನಾಗಿಯೇ ಪರಂಧಾಮಕ್ಕೆ ಹೋಗಿದ್ದಾನೆ. ಕೃಷ್ಣಾವತಾರ ಕಾಲದಲ್ಲಿಯೂ ಸಹ ಶ್ರೀಕೃಷ್ಣ ಏಕಾಂತದಲ್ಲಿ ಒಂದು ಅರಳಿ ಮರದ ಬುಡದಲ್ಲಿ ಕುಳಿತು ತನ್ನಂತೆಯೇ ಕಾಣುವ ಒಂದು ಮಾನವ ಶರೀರವನ್ನು ಇಚ್ಛಾ ಮಾತ್ರದಿಂದ ಸೃಷ್ಟಿಸಿ ಅದನ್ನು ಮಲಗಿಸಿ ದೇವತೆಗಳ ಪುಷ್ಟವೃಷ್ಟಿ ಕರೆಯುತ್ತದಂತೆ ಸಶರೀರನಾಗಿ ಪರಂಧಾಮಕ್ಕೆ ತೆರಳಿದ್ದಾನೆ. ಭಾಗವತ ಹೇಳುತ್ತೆ, ಲೋಕಾಭಿರಾಮಾಂ ಸ್ವತನುಂ ಧಾರಣ ಧ್ಯಾನ ಮಂಗಲಂ ಯೋಗಧಾರಣೆಯಾಜ್ಞೇಯ ಅದಗ್ಧ್ವಾ ಧಾಮಾವಿಶತ್ ಸ್ವಕಂ. ಬಲರಾಮಾದಿಗಳ ಶರೀರ ಪಾರ್ಥಿವ ಶರೀರ, ಶ್ರೀಕೃಷ್ಣನದು ಸಚ್ಚಿದಾನಂದಮಯ ಶರೀರ. ಲೋಕಾಭಿರಾಮ ಧಾರಣಾ ಧ್ಯಾನಗಳಿಗೆ ಗೋಚರವಾಗುವ ಮಂಗಲ ಶರೀರ ಅವನದು. ಆದ್ದರಿಂದ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಸಶರೀರನಾಗಿಯೇ ಹೋಗಿದ್ದಾನೆ ಅಂಥೇಳಿ ಭಾಗವತದಲ್ಲಿ
ಶ್ರೀಕೃಷ್ಣ ಶರೀರ ತ್ಯಾಗ ಮಾಡಿಲ್ಲ ಅಂಥೇಳಿ ಸ್ಪಷ್ಟವಾಕ್ಯ ಭಾಗವತದಲ್ಲಿ ಉದ್ಧವನು ವಿದುರನಿಗೆ ಹೇಳ್ತಾ ಇದ್ದಾನೆ. ಪ್ರದರ್ಶ್ಯಾತ ತಪ್ತ ತಪಸಾಂ ಅವಿತೃಪ್ತ ದೃಶಾಂ ನೃಣಾಂ ಆದಾಯಾಂತರದಾದ್ ಯಸ್ತು ಸ್ವವೆಂಬಂ ಲೋಕಲೋಚನಂ. ಶ್ರೀಕೃಷ್ಣ ಸುಂದರ ಶರೀರ ಲೋಕದ ಕಣ್ಮಣಿಯಂತಿತ್ತಂತೆ. ಎಷ್ಟು ನೋಡಿದರೂ ಕಣ್ಗಳಿಗೆ ತುಪ್ಪಿ ಆಗ್ತಾ ಇರಲಿಲ್ಲ. ಆದರೂ ಸದಾ ನೋಡುವಷ್ಟು ಲೋಕ ಪುಣ್ಯ ಮಾಡಿರಲಿಲ್ಲ. ಆದ್ದರಿಂದ ಅವತಾರ ಸಮಾಪ್ತಿಯವರೆಗೂ ತೋರಿಸಿ ಕೊನೆಯಲ್ಲಿ ಶ್ರೀಕೃಷ್ಣ ಅದೃಶ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಸಾವಿಲ್ಲದ ನರಕ ಇಲ್ಲ, ಇದು ಯಾವುದೂ ಇಲ್ಲ. ಅದಕ್ಕೆ ಗೋವಾ ಅಂತ ಹೇಳ್ತಾ ಇದ್ದಾರೆ. ಹುಚ್ಚರಂಗೆ ಮಾತಾಡ್ಲಿಕ್ಕೆ ಹೋಗಬೇಡ. ಪರಮಾತ್ಮ ಹರಿ ಎಂದರೆ ಶರೀರದಿಂದ ದುಷ್ಟರ ಆತ್ಮವನ್ನು ಸೆಳೆದು ನರಕಕ್ಕೆ ಒಯ್ಯುವವನು ಯಮನೂ ಹೌದು, ಅವನಿಗೂ ಹರಿ ಎಂದು ಹೆಸರಿದೆ. ಈ ರೀತಿಯಾಗಿ ಎಂದೂ ಶರೀರ ತ್ಯಾಗ ಮಾಡದ ಸಾವಿಲ್ಲದ ಹರಿ ಈ ಹರಿಯ ಕೈಗೆ ಸಿಗುವವನಲ್ಲ. ತನ್ನನ್ನು ಮಾತ್ರವಲ್ಲ ತನ್ನ ಭಕ್ತರನ್ನು ಕೈಗೆ ಸಿಗದಂತೆ ಮಾಡುವ ಪಾಪಹಾರಿ ಯಮಪಾಶಹಾರಿ ನಮ್ಮ ಹರಿ ಎಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಈ ಪದ್ಯದ 3ನೇ ಸಾಲಿನಲ್ಲಿ ನೋವನೇ ಇವನು ನಿಮ್ಮ ಯಮದೇವನು. ನಿಮ್ಮ ಯಮದೇವನು ಜೀವಂತರಿಗೆ ನೋವನ್ನು ಕೊಡುತ್ತಾನೆ. ನಮ್ಮ ಹರಿ ಸಾವಿಲ್ಲದವ ಜೀವಂತನೇ ಇರುತ್ತಾನೆ. ಅವನಿಗೆ ನಿಮ್ಮ ಯಮದೇವ ನೋವನ್ನು ಕೊಡ್ತಾನೇನೋ. ಈ ಅಸಂಗತ ಅನುಚಿತ ಮಾತನಾಡಬೇಡ. ಪರಮಾತ್ಮ ಅಪ್ರಾಕೃತ ಶರೀರವುಳ್ಳವನು. ಆದ್ದರಿಂದ ಶ್ರೀಕೃಷ್ಣನದು ಅಪ್ರಾಕೃತ ಶರೀರವುಳ್ಳದ್ದು. ಆದ್ದರಿಂದ ಅವನಿಗೆ ಎಂದು ನರಕ ಗಿರಕ ಇತ್ಯಾದಿಗಳಿಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ನರಕವಾಳುವ ಯಮ ಧರ್ಮರಾಯ ತನ್ನ ನರಜನ್ಮದೊಳಗೆ ಮರಳಿ ತನ್ನ ನರಕದಲ್ಲಿ ಪೊರಳಿಸಿ ಕೊಲ್ಲುವನು ಕುರು ನಿನ್ನ ಕುಹಕ ಒಳಗಲ್ಲ. ನರಕವನ್ನು ಆಳುವಂತಹ ಯಮಧರ್ಮರಾಜ ತನ್ನನ್ನು ನರಜನ್ಮದಲ್ಲಿ ಹೊರಳಿಸಿ ತಿರುಗಿ ಆ ನರಕದಲ್ಲಿ ಹೊರಳಿಸಿ ಹಿಂಸಿಸ್ತಾನೇನೋ. ಇದನ್ನು ನೀನು ಗಮನಿಸು ಅಂತ ಹೇಳ್ತಾ ಇದ್ದಾನೆ. ನಿನ್ನ ವಂಚನೆಯ ಕುಯುಕ್ತಿ ಏನೂ ಶ್ರೀಕೃಷ್ಣನಿಗೆ ನರಕವಿದೆ ಎಂದು ಸಾಧಿಸುವಲ್ಲಿ ಅದು ಕೆಲಸಕ್ಕೆ ಬರೋದಿಲ್ಲ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ನಿಷ್ಪ್ರಯೋಜಕವಾಗಿರುವಂತಹ ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹ ಮಾತುಗಳನ್ನು ಆಡಬೇಡ ಅಂತ ಹೇಳ್ತಾ ಇದ್ದಾಳೆ. ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ಉತ್ಸೀದೇಯೂರಿಮೆ ಲೋಕಾನ ಕುರ್ಯಾಂ ಕರ್ಮ ಚೇದೇಹಂ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ನಿಯಮವನ್ನು ಉಲ್ಲಂಘಿಸ್ತಾರೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕು. ಈ ರೀತಿಯಾಗಿ ಬಾಯಿಗೆ ಬಂದಂತೆ ಕುಯುಕ್ತಿಗಳನ್ನ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಯಮಧರ್ಮರಾಜ ಇತರರಿಗೆ ಅವರು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ. ಅತ್ಯುತ್ಕಟೈ ಪುಣ್ಯ ಪಾಪೈ ರಿಹೈವ ಫಲಮಶ್ನುತೆ. ಮಹಾಪಾಪಕ್ಕೆ ಮನುಷ್ಯ ಜನ್ಮದಲ್ಲಿಯೇ ಶಿಕ್ಷೆ ಕೊಡ್ತಾನೆ. ಅದು ಸಾಧ್ಯ ಇದ್ದರೆ ನರಕದಲ್ಲಿ ಘೋರ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನರಕವಾಳುವಂಥ ಯಮಧರ್ಮರಾಜನೇ
ತನಗೆ ತಾನು ಶಿಕ್ಷೆ ಮಾಡಿಕೊಳ್ಳದಿರುವಾಗ 14 ಲೋಕಗಳನ್ನಾಳುವಂತಹ ಪರಮಾತ್ಮನಲ್ಲಿ, ನಾರಾಯಣನಲ್ಲಿ ಅದನ್ನು ನಿರೀಕ್ಷಿಸಬಹುದೇ? ಅವನು ಎಂದೂ ಕರ್ಮ ನಿಯಮಕ್ಕೆ ಒಳಗಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿವಾದಿಗಳೇ, ಬಾಯಿಗೆ ಬಂದಂತೆ ಕುಯುಕ್ತಿಗಳನ್ನು ಮಾತಾಡಲಿಕ್ಕೆ ಹೋಗಬೇಡ್ರಿ. ಮತ್ತೆ ಹೇಳ್ತಾ ಇದ್ದಾರೆ, ತತ್ರ ಹೇವಂ ಭವಿತಾರೋ ನ ಸಂಶಯೋ ಯೋನಿಂ ಸರ್ವೇ ಮಾನುಷೀಮಾ ವಿಷಧ್ವಂ. ಮಹಾಭಾರತ ಹೇಳುತ್ತೆ. ಹೀಗೆ ಅಹಂಕಾರದ ಪ್ರದರ್ಶನದ ಪಾಪದ ಫಲವಾಗಿ ಇಂದ್ರನಂಥ ದೇವತೆಗಳು ನರಜನ್ಮದಲ್ಲಿ ಹೊರಳಿ ಮುಂದೆ ಧರ್ಮರಾಜನು ಕಂಡ ನರಕದಲ್ಲಿ ಶಿಕ್ಷೆ ಅನುಭವಿಸಿದೆಂದು ಮಹಾಭಾರತ ಹೇಳುತ್ತೆ. ಯಥೈವ ತಥಾ ಭೀಮಸ್ತಥಾ ಪಾರ್ಥೋ ಯಮೌ ತಥಾ ದ್ರೌಪದಿ ಚ ತಥಾ ಕೃಷ್ಣಂ ವ್ಯಾಜೇನ ನರಕಂ ಗತಃ. ಆದ್ದರಿಂದ ಇಂದ್ರನಿಗೆ ನರಕವಾಯಿತೆಂದರೆ ಉಪೇಂದ್ರನಿಗೆ ನರಕ ಆಯಿತೇನು? ಈ ರೀತಿಯಾಗಿ ಮಾತಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರನಿಗೆ ನರಕ ಆಗಿಲ್ಲ, ಧರ್ಮರಾಜ ತಿಳಿದು ಮೋಸ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಏ ಪ್ರತಿವಾದಿಯೇ, ಮನಸ್ಸಿಗೆ ಬಂದಂತೆ ಮಾತಾಡಬೇಡ. ಯಮಧರ್ಮರಾಜ ನರಕವನ್ನು ಆಳ್ತಾ ಇರೋ ಸ್ವಾಮಿ ಅವನು ತನ್ನನ್ನೇ ತಾನು ಶಿಕ್ಷಿಸ್ಕೊಳ್ತಾನೇನೋ? ಈ ರೀತಿ ಮೂರ್ಖತನದ ಮಾತುಗಳನ್ನು ಆಡಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವನಿಗೆ ನರಕ ಇಲ್ಲ ಅಂದರೆ 14 ಲೋಕಗಳನ್ನು ಆಳುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಜಗನ್ನಾಥನಾದನಂಥ ಪರಮಾತ್ಮನಿಗೆ ಎಲ್ಲಿ ನರಕ? ಕಲ್ಪಲತೆಯಲ್ಲಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಸಂಯಮ ನೀಪತೇರಪಿ ಪತ್ಯುರ್ನಾರಾಯಣಸ್ಯ ನರಕಯಾತನಾ ನ ಸ್ಯುಃ. ನರಕವಾಳು ಯಮಧರ್ಮರಾಯ ತನ್ನ ಎಂಬಲ್ಲಿ ನಿನ್ನ ಎಂದು ಪಾಠಾಂತರ ಇದೆ. ಈ ಪಾಠದಲ್ಲಿ ನಾರಾಯಣ ನರಕವಾಗುತ್ತದೆ ಎಂದು ನೀನು ಹೇಳುತ್ತಿದ್ದರೂ ಅದರ ಫಲವಾಗಿ ವಾಸ್ತವವಾಗಿ ನಿನಗೆ ನರಕ ಆಗ್ತದೆ, ಹೊರತು ನಾರಾಯಣನಿಗಿಲ್ಲ. ನಿನ್ನ ಯಾವ ಕುಯುಕ್ತಿಗಳು ನಾರಾಯಣನ ಭೃತ್ಯನಾಗಿರುವಂತಹ ಯಮಧರ್ಮರಾಜನ ಮುಂದೆ ನಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಕಲ್ಪಲತೆಯಲ್ಲಿ ಹೇಳಿದ್ದಾರೆ, ಯಾಚ ನಾರಾಯಣಸ್ಯ ನರಕ ಕಥಾ ಸಾಪಿ ವ್ರಥಾ ಅತ್ಯಂತ ಪರಿಹಾಸ್ಯಾಚ ಯತಸ್ತದ್ಭೃತ್ಯ ಧರ್ಮ ಪುತ್ರಾತ್ಮಕ ಯಮಸ್ಯ ಸಂಯಮನೀಪತೇಃ ಭಯಂಕರ ಕಿಂಕರೈ ಕ್ರಿಯಮಾಣ ನಾನಾ ನರಕಯಾತನಾಶ್ಚ ತವೈವ ಸ್ಯುಃ ನತು ಸಂಯಮನೀಪತೇರಪಿ ಪತ್ಯುರ್ನಾರಾಯಣಸ್ಯ. ಅದು ಹೇಳ್ತಾ ಇದ್ದಾರೆ, ನರಕದಲ್ಲಿ ಹೊರಳಿಸಿಕೊಳ್ಳುವನು ವಿಧಿಯೇ ಹೊರತು ಆಕ್ಷೇಪವಲ್ಲ. ಕುರು ನಿನ್ನ ಕುಹಕ ಒಳದಲ್ಲ. ಇಲ್ಲಿ ಕುರಿ ಅಂತಲೂ ಪಾಠಾಂತರ ಇದೆ. ಕುರಿಯಂತೆ ಮನಸ್ಸಿಗೆ ಬಂದದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. ಬೊಮ್ಮನ 100 ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗೆ ಮಲಗೇರ್ದ ನಮ್ಮ ನಾರಾಯಣಗೆ ಹಸಿತೋಷೆ ಜರೆ ಮರಣ ದುಷ್ಕರ್ಮ ದುಃಖಗಳ ತೊಡಸುವರೆ. ಬ್ರಹ್ಮಮಾನದ 100 ವರ್ಷಗಳಷ್ಟು ದೀರ್ಘವಾದ ಪ್ರಳಯ ಕಾಲದಲ್ಲಿಯೂ ಸುಮ್ಮನೆ ಮಲಗಿದ್ದ ನಮ್ಮ ನಾರಾಯಣನಿಗೆ ಹಸಿವೆ, ನೀರಡಿಕೆ, ಜರೆ, ಮರಣ, ದುಷ್ಕರ್ಮ, ದುಃಖಗಳು ಇದೆ ಅಂತಾರೇನು ವಿಚಾರವಂತರು?
ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಇಂಥದ್ದು ಯಾವುದೂ ಇಲ್ಲ. ಬ್ರಹ್ಮಮಾನದ 100 ವರ್ಷಗಳಷ್ಟು ಸುದೀರ್ಘ ಕಾಲವಾದ ಪ್ರಳಯ ಕಾಲದಲ್ಲಿ ಸುಮ್ಮನೆ ಮಲಗಿದ್ದಾನೆ ನಾರಾಯಣ. ಆಗ ಅವನನ್ನು ಯಾವ ದುಷ್ಕರ್ಮ ಪೀಡಿಸ್ತಾ ಇತ್ತು? ಯಾಕೆ ಅಂದರೆ ಅವನಿಗೆ ಹಸಿವೆ, ನೀರಡಿಕೆ, ಮುಪ್ಪು, ಮರಣ ಇತ್ಯಾದಿಗಳು ಯಾವೂ ಇಲ್ಲ. ಇನ್ಯಾವ ದುಃಖವೂ ಇಲ್ಲ ಅವನಿಗೆ. ಆ ಸುದೀರ್ಘ ಪ್ರಳಯ ಕಾಲದಲ್ಲಿಯೇ ಇಲ್ಲದೇ ಇರುವಂತಹ ಇಲ್ಲದಿದ್ದ ದುಷ್ಕರ್ಮ ಸೃಷ್ಟಿಕಾಲದಲ್ಲಿ ಹೇಗೆ ಬಂದಿತ್ತು ಪರಮಾತ್ಮನಿಗೆ? ಹಿಂದೆ ಹೇಳಿದ್ದಾರೆ, ಬೊಮ್ಮನ ಲಯದಲ್ಲಿ ತನ್ನರಸೆಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ. ಲಕ್ಷ್ಮೀನಾರಾಯಣರಿಬ್ಬರು ಬ್ರಹ್ಮ ಪ್ರಳಯದಲ್ಲಿ ಸುಮ್ಮನೆ ಮಲಗಿದ್ದರು. ಯಾವ ದುಷ್ಕರ್ಮದ ಬಾಧೆಯವರಿಗಿರಲಿಲ್ಲ. ಆದ್ದರಿಂದ ಸೃಷ್ಟಿಯ ಕಾಲದಲ್ಲಿಯೂ ಅದು ಇಲ್ಲವೇ ಇಲ್ಲ. ಅವರ ಜನ್ಮ ದುಷ್ಕರ್ಮ ಪ್ರಯುಕ್ತವಲ್ಲ, ಸ್ವೇಚ್ಛಾ ಪ್ರಯುಕ್ತ. ಅದಕ್ಕೆ ಅವತಾರ ಅಂತ ಹೇಳಿದ್ದಾರೆ. ಆದ್ದರಿಂದ ಮನಸ್ಸಿಗೆ ಬಂದಂತೆ ಮಾತಾಡಬೇಡ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿವರವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.